ದೇವ, ನಿನ್ನ ಗೀತೋಪದೇಶದಿಂದ ನಿನ್ನ ಅನಂತ ಅಖಂಡ ವಿಶ್ವರೂಪದಿಂದ ನನ್ನ ಮನದಲ್ಲಿ ತುಂಬಿರುವ ಅಜ್ಞಾನದ ಅಂಧಕಾರವನ್ನು ತೊಲಗಿಸಿದೆ. ದೇವ, ನನ್ನ ಕರ್ತವ್ಯ ನನಗೆ ಗೋಚರಿಸಿದೆ. ನಾನೆಂದು ಧನ್ಯನಾದೆನೋ, ನಾನೆಂದು ನಿನ್ನುಪದೇಶದಿಂದ ನಾನು, ನಿನ್ನುಪದೇಶದಿಂದ ನಾನು ಧನ್ಯನಾದೆನೋ, ನಾನೆಂದು ಧನ್ಯನಾದೆನೋ, ನಾನೆಂದು ನನ್ನು ಕಾಯೋ ದೇವ, ಪಾರ್ಥನನ್ನು ಕಾಯೋ ದೇವ, ಕರಮುಗಿದು ಬೇಡುವೆ ಕಾಯೋ ನೀ ನನ್ನನು, ಕರಮುಗಿದು ಬೇಡುವೆ ಕಾಯೋ ನೀ ನನ್ನನು, ಧನ್ಯನಾದೆನೋ ನಾನೆಂದು, ಧನ್ಯನಾದೆನೋ ನಾನೆಂದು, ಧನ್ಯನಾದೆನೋ ನಾನು. ಸೇನಾಪತಿಯ ಪಡೆದ ಪ್ರಥಮ ಸನ್ಮಾನವನ್ನು ಭೀಷ್ಮಾಚಾರ್ಯ ಕೊಟ್ಟಿದ್ದರಲ್ಲಿ ಗುರುಕುಲ ಜಾಣ್ಮೆಯನ್ನು ಕಾಣಲಿಲ್ಲ. ಮೊದಲ ಮುದುಕ, ಮೇಲಾಗಿ ಪಾಂಡವರ ಪಕ್ಷಾಭಿಮಾನಿ, ಸಾಮಾದ್ರಿಕ ಶಾಸ್ತ್ರಧಾರ. ವಿಚಾರ ಮಾಡಿ ನೋಡಿದರೆ ಭೀಷ್ಮಾಚಾರ್ಯರು ಸೇನಾಪತಿ ಪದಕ್ಕೆ ತೀರಾ ಯೋಗ್ಯರು. ಊರ್ಧ್ವರೋಮನಾದ ನನ್ನನ್ನು ಸೇನಾಪತಿಯನ್ನಾಗಿ ಮಾಡಿದ್ದರೆ ಇಷ್ಟು ಪ್ರಮಾಣದ ಪ್ರಸಂಗವೇ ತಲೆದೋರುತ್ತಿರಲಿಲ್ಲ. ಮಿಂಚಿ ಹೋದ ಮಾತಿಗೆ ಮಿಡುಕಿ ಫಲವೇನು? ಹೋಗಲಿ ಬಿಡು, ಅದು ದುರ್ಯೋಧನ ಮಹಾರಾಜರು ಭೀಷ್ಮಾಚಾರ್ಯರು ಇತ್ತ ಕಡೆಗೆ ಬರುತ್ತಿರುವರು. ಬರಲಿ ದುಶ್ಯಾಸನ, ಪಿತಾಮಹರು ಬಂದ ಕೂಡಲೇ ಒಳಿತಾಗಿ ಸಿಟ್ಟಿಗೆ ಬಿಸಿ ಬಿಡುವ. ದಾಕ್ಷಿಣ್ಯವಿಲ್ಲದ ಕುಶಾಬ್ದವರು ಪ್ರಯೋಗಿಸಿ ಅವರ ಕ್ರೋಧಾಗ್ನಿಯನ್ನು ದಗದಗಲಿಸಿ ಹೊತ್ತಿಸುವ. ಪಿತಾಮರು ಕಾಲದಲ್ಲಿ ಕೆಳದ ಕೇಸರಿಯಂತೆ ಕಾಣುವ ತಾವು ಈ ಯುದ್ಧದಲ್ಲಿ ಶ್ರೀಗಾಲ ಸ್ಥಿತಿಗೆ ಇರಬೇಕೆ? ಪಿತಾಮರೆ, ಸಮರದ ಶುರುವಾದಿನಿಂದ ಪಾಂಡವ ಸೈನ್ಯದಲ್ಲಿ ಜೈ ಜೈಕಾರ, ನಮ್ಮ ಸೈನ್ಯದಲ್ಲಿ ಹಾಹಾಕಾರ. ತನ್ನ ಮಧ್ಯೆ ಭೀಷ್ಮಾಚಾರ್ಯರಿಂದ ಪಾಂಡವರು ದಂಡೇ ಉದ್ಕಾರ. ಹೀಗೆ ಹೀಯಾಯಿಸುವ ನಾಲಿಗೆಯು ಗುರು ಸಂತಾನವಾಗದಿದ್ದರೆ ತತ್ಕ್ಷಣದಲ್ಲಿ ಅದು ಚೂರೀಕರಿಸಲ್ಪಡುತ್ತಿತ್ತು. ಕಂಡದ್ದನ್ನಾಡಿದರೆ ಕೆಂಡದಂತ ಕ್ರೋಧ.
ಸದೋಷ ಕಲ್ಪನ ಎಲ್ಲೋ ಮುಪ್ಪಿನ ಸಪ್ಪರಿಯಿಂದ ಈ ಭೀಷ್ಮನ ಬಲವು ಕುಂದಿರುವುದೆಂದು ಕಲ್ಪಿಸುವುದು ಗುರುಕುಲದ ಮೂಢತನ. ಈ ಗಾಂಗೆಯನ್ನು ಕಲಿಗಾತ್ರನಾಗಿದ್ದರು ಈತನಲ್ಲಿರುವ ಧನುರ್ವಿದ್ಯೆಯು ಇನ್ನೂ ತಾರುಣ್ಯಾವಸ್ಥೆಯಲ್ಲಿರುವುದು. ಹಾಗಾದ್ರೆ ಪ್ರತಿಕೂಲ ಪರಿಸ್ಥಿತಿ ಪ್ರಳಯಕ್ಕೆ ಕೌರವರಿಗೆ ಕೇಳಿಸುತ್ತಿಲ್ಲವೇ? ಪ್ರಳಯ ರುದ್ರ ರಭಸದಿಂದ ಕಟ್ಟಿ ಕಡಲೆ ಸಿಡಿಲಿನಿಂದ ಗರ್ಜಿಸುತ್ತ ಬರುತ್ತಿರುವ ಭಾರತದ ಬಾಣದ ಹೊಡೆತಕ್ಕೆ ಕಟ್ಟಿ ಕಡಲೆ ಕುರುಸೈನ್ಯದ ಶಿರಸುಗಳು ಧೂಳಿ ಕಟ್ಟಲಾಗುತ್ತಿರುವುದು ಅಸಹ್ಯ ದೃಶ್ಯ ಬಹು ದಿವಸ ಬಾಳಿರುವ ಭೀಷ್ಮಾಚಾರ್ಯ ಕಣ್ಣುಗಳಿಗೆ ಕಾಣಿಸುತ್ತಿರಲಿಲ್ಲವೇ? ಶಾಸನ ಈ ಪಿಂಡಾಂಡವ ಶುಕ್ರಾಸದ ಸೇವನೆಗಾಗಿ ಬ್ರಹ್ಮಾಂಡದಲ್ಲಿ ಬಾಳಿದ್ದರೆ ತನ್ನ ರಕ್ತ ಮಾಂಸಗಳಿಂದ ಕುರು ಸೌಭಾಗ್ಯ ಭೂಮಿಯನ್ನು ಸಂಹರಿಸಿ ಕೌರವೇಶನ ಕೀರ್ತಿ ಪತಾಕೆಯನ್ನು ಸ್ಥಿರವಾಗಿ ನಿಲ್ಲಿಸಬೇಕೆಂದೇ ಈ ಭೂಮಿಯಲ್ಲಿ ಬಾಳಿರುವುದು. ಹೀಗಿದ್ದ ಪ್ರಯುಕ್ತ ಪಾಂಡವರನ್ನು ಪರಲೋಕಕ್ಕೆ ಅಟ್ಟಲು ಅವಕಾಶವೇ ತರದು. ಕೇಳು ಕೌರವೇಶ್ವರ ಕೇಳು, ಗಂಗಾ ಮಾತೆಯ ಸಾಕ್ಷಿಯಾಗಿ ಕುರು ಸಿಂಹಾಸನದ ಸಾಕ್ಷಿಯಾಗಿ ಈ ಗಾಂಗೆಯನ್ನು ಸಾರಿ ಸಾರಿ ಹೇಳುವನು. ಗೋ ವಿಶ್ವದಲ್ಲಿ ವಿವರಿಸುವ ವಾಯುವೆ ಭೀಷ್ಮ ಪ್ರತಿಜ್ಞೆಯ ಶಬ್ದಗಳನ್ನು ದಿಸೆ ದಿಸೆಗಳಲ್ಲಿ ಹರಡು. ನಾಳೆ ಸೂರ್ಯಾಸ್ತದೊಳಗಾಗಿ ನೀ ಪಾಂಡವ ಪೃಥ್ವಿಯನ್ನು ಕೌರವೇಶ್ವರನು ಕಾಣದಿದ್ದರೆ ಹರಿಹರರಲ್ಲಿ ಭೇದ ಬಳಸುವ ದುರ್ಜನರ ದುರ್ಗತಿಯು ನನಗೆ ಪ್ರಾಪ್ತವಾಗಲಿ. ಏನಂದ್ ಮಾತಿತ್ತಲ್ಲ ಮಾ ಮಾ ಬೇಸಿಗೆ ಬಿಸಿಲಿನಿಂದ ಬೆಂದು ಬೆಂಡಾದ ಭೂಮಿಯ ಮಳೆಗಾಲದ ಮೇಘನಾದಗಳು ಕೇಳಿ ಒಂದು ಆನಂದಕ್ಕಿಂತಲೂ ಎಂಬಡಿ ಆನಂದವಾಗಿರುವುದು ಭೀಷ್ಮ ಪ್ರವೇಶವನ್ನು ಕೇಳಿ ಮಾಧವ ಗೋಪಾಲ ರಾಧಿಗೂ ನೀನೊಲಿದೆ ರುಕ್ಮಿಗೂ ನೀನೊಲಿದೆ ರೂಪಸಿರೀನು ಎಲ್ಲಿ ಕಂಡಿ ಎಲ್ಲಿ ಕಂಡಿ ಎಲ್ಲಿ ಕಂಡಿ ಎಲ್ಲಿ ಕಂಡಿ ರಾಧೆಗೂ ನೀನೊಲಿದೆ ರುಕ್ಮಿಗೂ ನೀನೊಲಿದೆ ರಾಧೆಗೂ ನೀನೊಲಿದೆ ರುಕ್ಮಿಗೂ ನೀನೊಲಿದೆ ರೂಪಸಿರೀನು ಎಲ್ಲಿ ಕಂಡಿ ಎಲ್ಲಿ ಕಂಡಿ ಎಲ್ಲಿ ಕಂಡಿ ಎಲ್ಲಿ ಕಂಡಿ ರುಕ್ಮಿಣಿ ಭಾಮಾದಿ ಅಷ್ಟಮಹಿಷಿಯರ ಕೂಡಿ ಕಾಡಿ ಸುಖಿಸಿದೆ ರುಕ್ಮಿಣಿ ಭಾಮಾದಿ ಅಷ್ಟಮಹಿಷಿಯರ ಕೂಡಿ ಕಾಡಿ ಸುಖಿಸಿದೆ ಹೇಳು ಕೃಷ್ಣ 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 ತನುವೆ ಮನವೇ ಹೃದಯವೇ ರುಕ್ಮಿಗೂ ತನುವೆ ಮನವೇ ಹೃದಯವೇ ರುಕ್ಮಿಗೂ ರಾಧೆಗೂ ನೀನೊಲಿದೆ ರುಕ್ಮಿಗೂ ನೀನೊಲಿದೆ ರಾಧೆಗೂ ನೀನೊಲಿದೆ ರುಕ್ಮಿಗೂ ನೀನೊಲಿದೆ ರೂಪಸಿರಿಯನ್ನು
ಎಲ್ಲಿ ಕಂಡೆ ಎಲ್ಲಿ ಕಂಡೆ ಎಲ್ಲಿ ಕಂಡೆ ಮಧ್ಯರಾತ್ರಿ ಸಮಯ ಆಗುತ್ತಾ ಬಂತು. ಪಿತಾಮಹರ ಶಿಬಿರಕ್ಕೆ ಹೋಗಲು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿರೋ ಎಂದು ಹೇಳಿದ ಅಣ್ಣನ ಸುಳುವೇ ಇಲ್ಲದಂತಾಗಿದೆ. ಆಹಾ ಕೃಷ್ಣ ಶ್ರೇಷ್ಠ ಕೌಸುಬ ಹಾರಿ ಬಿಡುತ್ತಲೇ ಕಟ್ಟಿರುವೆ ಕರಿದಾರ ಕೊರಳಲಿ ಪಿಟ್ಟು ಪೀತಾಂಬರ ಧರಿಸಿದಿ ಮಲಿನ ವಸ್ತ್ರವನ್ನು ಇಟ್ಟ ಹಣೆಯಲ್ಲಿ ಕಾವಿ ಬೊಟ್ಟನು ಎಷ್ಟು ಹೊಳೆಯುವೆ ಹೊಲೆಯ ವೇಷದಿ ಎಷ್ಟು ಕರುಣೆಯ ದೇವನಾಮನು ಕೃಷ್ಣಮೂರ್ತಿ ಅಣ್ಣ ಇದಾವರಿಸಿಯನ್ನು ತರಿಸಿರುವೆ. ತಂಗಿ, ಹಸ್ತಿನಾವತಿಗೆ ಬಂದಾಗ್ಗೆ ಅಸ್ಪೃಶ್ಯ ಸಮಾಜವು ನನ್ನನ್ನು ಭೇಟಿ ಮಾಡಿತು. ಆ ಅಸ್ಪೃಶ್ಯ ಸಮಾಜದ ಮುಖಂಡನಾದ ಸದ್ಭಕ್ತನಾದ ಕಾಲೆ ಎಂಬಾತನು ನನ್ನ ವಿನಂತಿಯನ್ನು ಮನ್ನಿಸಿ ಈ ವಸ್ತ್ರಗಳನ್ನು ಕೊಟ್ಟನು. ಈ ವಸ್ತ್ರಗಳನ್ನು ಧರಿಸಿಕೊಂಡಿದ್ದರಿಂದ ಪರವಶನಾಗಿ ಕೊಟ್ಟಿದ್ದರಿಂದ ನನಗೆ ಎಂಥ ಅದ್ಭುತವಾದ ಶಕ್ತಿ ಇದೆ. ಈ ವಸ್ತ್ರಗಳನ್ನು ಧರಿಸಿಕೊಂಡಿದ್ದರಿಂದ ಪಾಂಡವರನ್ನು ಪರಿಪಾಲಿಸುವ ಶಕ್ತಿ ನನ್ನಲ್ಲಿ ಬಂದಿದೆ ಎಂದು ಭಾರತಾಂಬೆಯು ತನ್ನ ಅಸ್ಪೃಶ್ಯವನ್ನು ಕಳೆದುಕೊಳ್ಳುವಳು. ಅಂದೇ ಅವಳ ವೈಭವದ ಪೂರ್ಣ ಕಳ ಇರಲಿ. ಪಿತಾಮರ ಶಿಬಿರವನ್ನು ಬರಿಗಾಲಿನಲ್ಲಿ ಪ್ರವೇಶಬೇಕಲ್ಲವೇ? ಹಾಗೆ ಆಗಲಿ ಅಣ್ಣ. ಚಪ್ಪಲ್ ಹಾಗಾದ್ರೆ ನೀನು ಹೇಳಿದ ಹಾಗೆ ಅಣ್ಣ, ಇದನ್ನೇನು ಮಾಡುತ್ತಿರುವೆ ಅಣ್ಣ? ಪರಮ ಸಾಧ್ವಿ, ಈ ಪಾದತ್ರಾಣ ಸ್ಪರ್ಶದಿಂದ ಈ ಕೃಷ್ಣ ಕಾರ್ಯವು ಪಾವನವಾಯಿತು. ದೃಪದಜ, ತ್ರಿಮೂರ್ತಿಗಳನ್ನು ಶಿಶುಗಳನ್ನಾಗಿ ಮಾಡಿ ಆಡಿಸಿದ ಅಣಸೂಯ ಸಮಾನರಾದ ಸಾಧ್ವಿಯರು ದೇವತಾ ನಿರ್ಮಲ್ಯಕ್ಕಿಂತ ಶ್ರೇಷ್ಠ. ನಡೆ ಕೃಷ್ಣೆ, ಮಧ್ಯರಾತ್ರಿಯು ಕಳೆಯಲಾರಂಭಿಸಿತು.
ಆಹಾ, ಎಂತಹ ಸುಖ ನಿದ್ರೆಯು. ವತ್ಸಿ, ನೀನಾರಮ್ಮ? ವತ್ಸಿ, ನೀನಾರಮ್ಮ? ದೀರ್ಘ ಸುಮಂಗಲೀ ಭವ. ಪಿತಾಮಹರೇ, ತಾವು ನಿನ್ನೆ ಮಾಡಿದ ಪ್ರತಿಜ್ಞೆ ನಿಜವೋ, ಈಗ ತಾವು ಮಾಡಿದ ಆಶೀರ್ವಾದ ನಿಜವೋ? ನಿನ್ನೊಡನೆ ಯಾರು ಬಂದಿರುವರು? ನನ್ನೊಡನೆ ಒಬ್ಬ ಹೊಲೆಯ ಬಂದಿಹನು. ಏನು ಹೊಲೆಯನೇ? ನನ್ನ ಮನಸ್ಸಿನ ಆರಿಸಲು ಬಂದೆ. ಅಮರತ್ವದ ಆನಂದ ಸಾಗರ, ಅಮರತ್ವದ ಆನಂದ ಸಾಗರ, ಈ ಗಾಂಗೇನ ಅಂತರಂಗವನ್ನು ನಿರ್ಮೂಲಗೊಳಿಸುವುದಕ್ಕಾಗಿ ಹೊಲೆಯನ್ನು ವೇಷ ಧರಿಸಿದಲ್ಲವೇ ಕೃಷ್ಣ? ಈ ಭೀಷ್ಮನೆಂದಿಗೂ ಅಧರ್ಮಕ್ಕೆ ಇಂಬು ಕೊಟ್ಟಿಲ್ಲ. ಅಂದರೆ ಧರ್ಮ ಸಂಕಷ್ಟದ ವೇಳೆ ಬರುತ್ತಿದ್ದಿಲ್ಲ. ಭೀಷ್ಮಾಚಾರ್ಯರೇ, ಭೀಮನಿಗೆ ವಿಷವನ್ನು ಕುಡಿಸಿ ಯಮನಿಯ ಮಡಿವಿನಲ್ಲಿ ಚೆಲ್ಲಿಕೊಟ್ಟು ಕೌರವರ ಪಾಪದ ಭಾರವನ್ನು ನಿನ್ನ ಮುಂದಿಟ್ಟಾಗ ಆಗ ಕುರುಡರಂತೆ ಕುಳಿತದ್ದು ಅಧರ್ಮವಲ್ಲವೇ? ಭೀಷ್ಮಾಚಾರ್ಯರೇ, ಬ್ರಹ್ಮಚಾರ್ಯ ವ್ರತ ಸಂಪನ್ನರಾದ ತಾವು ಸಭೆಯಲ್ಲಿ ಶೋಭಿಸುತ್ತಿರುವಾಗ ವನತಿಯ ವಸ್ತ್ರಾಪರಣವೇಕೆ ಪ್ರಾರಂಭಿಸಿತು? ಆ ವೇಳೆಯಲ್ಲಿ ಸಾವು ಸುಮ್ಮನೆ ಕುಳಿತದ್ದು ಅಧರ್ಮವಲ್ಲವೇ? ಪಿತಾಮರೇ, ಪರಾಕ್ರಮಶಾಲಿಗಳಾದ ಪಕ್ಷಾಂಧತೆಯಿಂದ ಸ್ವಪಕ್ಷ ಅಥವಾ ಸ್ವಜಾತಿ ಜನರಿಂದ ಆಗುವ ದುಷ್ಟ ಕೃತಿಗಳಿಗೆ ಎಡಿ ಮಾಡದೆ ದಾರಿ ಮಾಡಿ ಕೊಡುವುದೇ ಮಾನವ ಧರ್ಮದ ಕೊಲೆ, ಅಧರ್ಮದ ನೆಲೆ. ಕೃಷ್ಣ, ಕೌರವೇಶ್ವರನ ಕೂಳಿನಿಂದ ಕೊಪ್ಪೇರಿದ ಈ ದೇಹವು ಆತನ ಕೃತ್ಯಗಳನ್ನು ಖಂಡಿಸಲು ಅಸಮರ್ಥವಾಗಿದೆ. ತಾವು ಸಿಂಹಾಸನಕ್ಕೆ ಸಲ್ಲಿಸುತ್ತಿರುವ ಸೇವೆ ಸಲುವಾಗಿ ವೇತನವೆಂದು ತಮ್ಮನ್ನು ಪೋಷಿಸಿರುವರು. ಸಕಲ ಪ್ರಾಣಿಗಳಿಗೆ ಅನ್ನವನ್ನು ಯಾರು ಕೊಡುತ್ತಿರುವರು? ಇಷ್ಟೇ ಏಕೆ ಕೌರವರು ಭೋಗಿಸಿರುವ ಭೋಗವು ಅವರಿಗೆ ಯಾರಿಂದ ಲಭಿಸಿತು? ಧರ್ಮದ ಭೋಗವು ತಿಳಿವಿಲ್ಲದ ಮೂಲಕ ಮಾನವನಾಗಿ ಕಾಲಗತಿಗೆ ಯಾವತಿಯಾಗುತ್ತಾ ಮಾನವನು ಪೂರ್ಣ ಮಾನವನಾಗುವ ನಿಸರ್ಗ ನೇಮದಿಂದ ಚ್ಯುತಿಯನ್ನು ಹೊಂದಿ ಪಶು ಪಕ್ಷಿ ಕೀಟಾದಿಗಳಿಂದ ಯೋನಿಗಳಲ್ಲಿ ಜನಿಸಿ ಹೊಂದುವ ದುರ್ಗತದ ದ್ವಾರವನ್ನು ತೆರೆದಿಟ್ಟಿರುವರು. ಕೃಷ್ಣ, ತಿಳಿವಿನ ಬೆಳಕನ್ನು ಕಾಣದೆ ಬಳಲುತ್ತಿರುವ ಈ ಭೀಷ್ಮನನ್ನು ಸಲವು. ಶ್ಯಾಮ ಸುಂದರ, ಭೀಷ್ಮ ಪ್ರತಿಜ್ಞೆ ಸುಳ್ಳಾಗದಂತೆ, ಭೀಷ್ಮನ ಶುಭಾಶೀರ್ವಾದವು ಸತ್ಯವಾಗುವಂತೆ ಮಾಡಿ ಒಮ್ಮೆ ಈ ವೈತರಣಿಯಿಂದ ಪಾರುಗಾಣಿಸಿ. ಆಯ್ತು ಆರ್ಯ, ಜಡದೈವ್ಯವನ್ನು ಜಗ್ಗುವ
ಬವದ ಬಳ್ಳಿಯನ್ನು ತುಂಡರಿಸಿ ಚೆಲ್ಲಿ ಹೊರಗಣ್ಣು ಮುಚ್ಚಿ ಒಳಗಣ್ಣು ತೆರೆಯಿರಿ. ಆಹಾ, ಭೀಷ್ಮ ಮುಕ್ತಿ ಪ್ರದಾಯಕ, ಈಗ ಆತ್ಮಾವತಾರದ ದಾರಿಯನ್ನು ಕಂಡಿ. ಹೋಗು ಪಾಂಚಾಲಿ, ನಾಳೆ ನಿಮ್ಮ ಅಣ್ಣನಾದ ಶಿಖಂಡಿಯನ್ನು ಯುದ್ಧಕ್ಕೆ ನಿಲ್ಲಿಸುವಂತೆ ಮಾಡು. ಪಾಂಚಾಲಿ ಪರಮೇಶ್ವರಿ ಶಕ್ತಿಯೇ ರೂಪುಗೊಂಡು ಪಾಂಡವರನ್ನು ಪರಿಪಾಲಿಸುತ್ತಿರುವಾಗ ಮತ್ತಾವ ಮಾತರ ಶಕ್ತಿಯು ಪಾಂಡವರನ್ನು ಪರಿತಪಿಸಬಲ್ಲದು. ಶಿಖಂಡಿಯೊಡನೆ ಸಮರದಲ್ಲಿ ಕಂಡ ಕೂಡಲೇ ಈ ಭೀಷ್ಮನು ಬಿಲ್ಲು ಬಾಣಗಳನ್ನು ಭೂಮಿ ಮೇಲಿಡುವನು. ತತ್ಕ್ಷಣದಲ್ಲಿ ಪಾರ್ಥನ ಪಾಶುಪತಾಸ್ತ್ರದಿಂದ ಇಚ್ಛಾಮರಣೀಯಾದ ಭೀಷ್ಮಾಚಾರ್ಯರ ಅಂತ್ಯಕಾಲ. ಆಹಾ, ಕೃಷ್ಣ ಲೀಲಾ ಮಾನುಷ. हे माधवा महिमा पूर्ण, हे माधवा महिमा पूर्ण, मुनिजन वंदित पुण्य चरण, मुनिजन वंदित पुण्य चरण, हे माधवा महिमा पूर्ण, हे माधवा. माधव मुरली गान प्रवीण, माधव मुरली गान प्रवीण, माधव मुरली गान प्रवीण, गोपी जनोधारी भव भयहरण, गोपी जनोधारी भव भयहरण, देवकी नंदन दैत्य पुराहरण, देवकी नंदन दैत्य पुराहरण, संसारी पुरवैरी, संसारी पुरवैरी अवतारी पुरुष, हे माधवा महिमा पूर्ण, हे माधवा, हे माधवा, हे माधवा. ಕೃಷ್ಣ ಬೇಗ ಬಾ. ಭೀಷ್ಮಾಚಾರ್ಯರ ಎದುರಾಳಿಯಾಗಿ ಯುದ್ಧರಂಗದಲ್ಲಿ ನಿಲ್ಲುವುದು ಸಾಮಾನ್ಯರ ಕೆಲಸವಲ್ಲ. ನನ್ನಂತ ನಟಶೇಖರನೇ ಆಗಬೇಕು ಅಲ್ಲವೇ ಕೃಷ್ಣ? ಹಾ ಹಾ ಹಾ, ನಡಿಗೆಯಲ್ಲಿ ಎಷ್ಟು ಅಭಿನಯ, ಮಾತಿನಲ್ಲಿ ಎಷ್ಟು ಗಂಡುಗಲಿತನ. ಧನ್ಯ ಧನ್ಯ ದ್ರುಪದ ಹೊಸ ಉದ್ಧಾರಕ, ಧನ್ಯ. ಕೃಷ್ಣ, ಬಿಲ್ಲಿಗೆ ಬಾಣವನ್ನು ಹೇಗೆ ಹೂಡಬೇಕು, ಹಾಗೆ ಯುದ್ಧರಂಗದಲ್ಲಿ ಹೇಗೆ ನಿಲ್ಲಬೇಕು, ಅವನಿಷ್ಟು ಕಲಿಸಿಬಿಡು ಕೃಷ್ಣ. ನನಗಾದರೂ ಎಲ್ಲಿ ಗೊತ್ತಿದೆಯೋ ಮಾರಾಯ. ಬಿಲ್ಲು ಬಾಣಗಳ ವಿದ್ಯೆಯು ನನಗೆ ಬಂದಿದ್ದರೆ ನಾನೇಕೆ ಅರ್ಜುನನ ಕುದುರೆಯ ಕಡಿವಾಣ ಕೈಯಲ್ಲಿ ಹಿಡಿದುಕೊಳ್ಳುತ್ತಿದ್ದೆ? ಆಹಾ, ಏನು ಕೃಷ್ಣ, ಮದನ ಕಣ್ಗಳದಿಂದ ಕನ್ಯೆಯರನ್ನು ನೀನು ಮನಸ್ಸು ಗೆದ್ದವನಲ್ಲವೇ? ಬರೀ ಸ್ತ್ರೀಯರೊಡನೆ ನೀನು ಯುದ್ಧವೇ? ನಿಲ್ಲು, ಈ ಕ್ಷಣದಿ ನಿನ್ನನ್ನು ನಾನು ಗೆಲ್ಲುವೆನು. ಶಿಖಂಡಿ ದೇವನ ಜನ್ಮ ಸ್ವಭಾವದ ರಹಸ್ಯವು ಪಾರ್ಥ ಆತನ ಹೃದಯದಿಂದ ಸಹಜವಾಗಿ ಹೊರಹೊಮ್ಮುತ್ತಿರುವುದು. ನಾವೇಕೆ ಅಡ್ಡಯಿಸೋಣ? ಸಾಗಲಿ. ಇದೇನು ಬಾಬು ಸಕ ಮುರಾರಿ, ಇದೇನು ಬಾಬು ಸಕ ಮುರಾರಿ, ಹರಿದೆ ನಾ ಹರಿದೆ ಮುರಾರಿ, ಹರಿದೆ ನಾ ಹರಿದೆ. ಏನು ಬಾಬು
ಮಗೂಡ ಮನದಿ ಮುರಾರಿ ಹರಿದೆ ನಾ ಹರಿದೆ ಸದಾ ಶೋಕಹಾರಿ ಮುರಾರಿ ಹರಿದೆ ನಾ ಹರಿದೆ ಸದಾ ಶೋಕಹಾರಿ ಮುರಾರಿ ಹರಿದೆ ನಾ ಹರಿದೆ. ಇದೇನು ನಾವು ಸಖಾ ಮುರಾರಿ ಇದೇನು ನಾವು ಸಖಾ ಮುರಾರಿ ಹರಿದೆ ನಾ ಕಟ್ರೆ ಬೇಡ ಬೇಡ ಹಿಂಗೆ ಕಟ್ರಿ ಏನಾರು ತೊಂದಿ ಜಸ್ಟ್ ಇರ್ಲಿ ಬಿಡಿ ಇರ್ಲಿ ಇದುವರೆಗೆ ಈ ಭೀಷ್ಮನು ಕಾಯ ವಾಚ ಮನಸ ಏಕೋಭಾವದಿಂದ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸುತ್ತೆ ನಿಜವಾದರೆ ಈ ಅಗ್ನಿಯಾಸ್ತ್ರವು ಪ್ರಯಾಗ್ನಿಯಾಗಿ ಪ್ರಜ್ವಲಿಸಲಿ. ತಮ್ಮ ಅಗ್ನಿಯಾಸ್ತ್ರದ ಪ್ರಯಾಗ್ನಿಯನ್ನು ನನ್ನಿ ವರ್ಣಾಸ್ತ್ರದಿಂದ ನಂದಿಸದಿದ್ದರೆ ನಾನು ಶ್ರೀಕೃಷ್ಣನ ಸ್ನೇಹಿತನೇ ಅಲ್ಲ. ಪ್ರಯಾಗ್ನಿಯನ್ನು ಹೇಗೆ ವರ್ಣಾಸ್ತ್ರದಿಂದ ನಂದಿಸುವೆನು ನೋಡಿ. ನಾನು ಇದುವರೆಗೆ ಕುರು ಸಿಂಹಾಸನದ ಸೇವೆಯನ್ನು ಏಕೋಭಾವದಿಂದ ಕೈದಿರುವುದು ನಿಜವಾದರೆ ಈ ಪವನಾಸ್ತ್ರದ ವಿಷಯ ವಾಯುವು ಪಾಂಡವ ಸಹಿತವಾಗಿ ಪಾಂಡವ ಸೈನ್ಯಕ್ಕೆ ದೀರ್ಘ ನಿದ್ರೆಯನ್ನು ಬರಮಾಡಲಿ. ಶ್ರೇಷ್ಠ, ಈ ಅರ್ಧಚಂದ್ರ ಬಾಣದಿಂದ ಅಮೃತ ವಾಯುವನ್ನು ನಿರ್ಮಿಸಿ ಪವನಾಸ್ತ್ರದ ವಿಷವಾಯುವನ್ನು ನಿವಾರಿಸದಿದ್ದರೆ ನಾನು ಪಾಂಡು ಭೂಪಾಲ ತೇಜ ಸಂಭೂತನೇ ಅಲ್ಲ. ಪಾರ್ಥ ಕೇಳು, ಪಂಚಮಹಾಭೂತಗಳೇ ಕೇಳಿ, ಈ ಬ್ರಹ್ಮಾಸ್ತ್ರದಿಂದ ನೀ ಪಾಂಡವ ಪತಿಯನ್ನು ಮಾಡದಿದ್ದರೆ ನನ್ನ ತಾಯಿಯು ನನ್ನನ್ನು ವ್ಯಭಿಚಾರದಿಂದ ಅಳೆದಿರುವ ಎಂದು ಜಗತ್ತನ್ನು ಚಲಿಸಲಿ. ಪಿತಾಮಹರೇ, ಪಶುಪತಿ ಪ್ರಸಾದ ರೂಪಿ ಪಾಶುಪತಾಸ್ತ್ರದಿಂದ ತಮ್ಮ ಬ್ರಹ್ಮಾಸ್ತ್ರವನ್ನು ಖಂಡಿಸಿ ತಮಗೆ ಮರಣವನ್ನು ಬರಮಾಡದಿದ್ದರೆ ಪಾರ್ವತ ದೇವಿಯನ್ನು ಪಾಪದ ದೃಷ್ಟಿಯಿಂದ ನೋಡಿದ ಪಾಪವು ನನಗೆ ತಾಗಲಿ. ಇದಕ್ಕೆ ಶ್ರೀಕೃಷ್ಣನೇ ಸಾಕ್ಷಿ. ಇದು ಬ್ರಹ್ಮಾಸ್ತ್ರ. ಆರ್ಯ, ಬ್ರಹ್ಮಾಸ್ತ್ರಕ್ಕೆ ಪ್ರತಿ ಬ್ರಹ್ಮಾಸ್ತ್ರ. ಏನು ಶಿಖಂಡಿಯೊಡನೆ ಯುದ್ಧವೇ? ಏನು ಶಿಖಂಡಿಯೊಡನೆ ಯುದ್ಧವೇ? ಕೃಷ್ಣ, ಇದ್ಯಾವ ಮೋಸದ ಲೀಲಾ? ಪೂರ್ವ ಜನ್ಮದ ಕರ್ಮ ಲೀಲ, ಈಹ ಜನ್ಮದ ದೈವ ಲೀಲ. ಪಾರ್ಥ, ಪ್ರಯೋಗಿಸು ಪಾಶುಪತಾಸ್ತ್ರ.
ಇನ್ನಾದರೂ ಕೃಷ್ಣ ಇನ್ನು ದಕ್ಷಿಣಾಯನ ದಿವಸಗಳಿರುವುದರಿಂದ ಇಚ್ಛಾಮರಣಿಯಾದ ಈ ಭೀಷ್ಮನು ಪ್ರಾಣವನ್ನು ತೊರೆಯಲಾರನು. ಇದು ಕೌರವೇಶ್ವರ, ಇದೇ ಸ್ಥಳದಲ್ಲಿ ನನಗೋಸ್ಕರವಾಗಿ ಶಯನವನ್ನು ಸಿದ್ಧಪಡಿಸು. ದುಶ್ಯಾಸನ, ಬೇಗನೆ ತರಿಸು. ಔಷಧ ತುಲಿಕ ತಲುಪದಿಂದ ಸುಶೋಭಿತವಾದ ಸುವರ್ಣ ಮಂಚವನ್ನು. ಏನು ಸುವರ್ಣ ಮಂಚವೇ ಬೇಡ, ಪವಿತ್ರವಾದ ರಣಮಂಚವೇ ಇರಲಿ. ಅರ್ಜುನ, ಪಿತಾಂಬರಿಗಾಗಿ ಸೈನ್ಯವನ್ನು ಸಿದ್ಧಪಡಿಸು. ಮಾತು ಬಿಟ್ರಿ ನಾವು ಮತ್ತೆ ಅಜೋಳು ಮುಂದೆ ಬಿಟ್ಟು ಮಾಡ್ರಿ ಅದನ್ನ. ಗುರುದೈವ ಆಕಾಶದಲ್ಲಿ ತಳತಳಿಸುತ್ತಿದ್ದ ತೇಜ ಪಂಚ ತಾರಕೆಯು ಕಳಚಿತೆ. ಕುರುಕುಲದ ಪುಣ್ಯ ಸಮುದ್ರವು ಬತ್ತಿತೆ. ಹಾರ್ಯ ಧರ್ಮರಾಜ, ಕುರು ಸಾರ್ವಭೌಮ, ಇನ್ನಾದರೂ ಕೃಷ್ಣ ಇನ್ನು ದಕ್ಷಿಣಾಯನ ದಿವಸಗಳಿರುವುದರಿಂದ ಇಚ್ಛಾಮರಣಿಯಾದ ಈ ಭೀಷ್ಮನು ಪ್ರಾಣವನ್ನು ತೊರೆಯಲಾರನು. ಇದೇ ಸ್ಥಳದಲ್ಲಿ ನನಗೋಸ್ಕರವಾಗಿ ಶಯನವನ್ನು ಸಿದ್ಧಪಡಿಸು. ದುಶ್ಯಾಸನ, ಬೇಗನೆ ತರಿಸು. ಔಷಧ ತುಲಿಕ ತಲುಪದಿಂದ ಸುಶೋಭಿತವಾದ ಸುವರ್ಣ ಮಂಚವನ್ನು. ಏನು ಸುವರ್ಣ ಮಂಚವೇ ಬೇಡ, ಪವಿತ್ರವಾದ ರಣಮಂಚವೇ ಇರಲಿ. ಅರ್ಜುನ, ಪಿತಾಂಬರಿಗಾಗಿ ಸೈನ್ಯವನ್ನು ಸಿದ್ಧಪಡಿಸು. ಕೌರವೇಶ್ವರ, ಕುಡಿಯಲಿಕ್ಕೆ ನೀರು. ದುಶ್ಯಾಸನ, ಬೇಗನೆ ತರಿಸು. ಸುವರ್ಣ ಪಾತ್ರೆಯಲ್ಲಿ ಪನ್ನೀರನ್ನು. ಪಾರ್ಥ, ಏನು ಧಾರಾತೀರ್ಥದಲ್ಲಿ ಮಲಿಗೆ ಆ ನೀರನ್ನು ಕುಡಿಯಬೇಕೇ? ಪಾರ್ಥ, ಪಿತಾಂಬರಿಗಾಗಿ ಪವಿತ್ರ ಜಲವನ್ನು ಬರಮಾಡು. ಬಾಣ ಹೋಗಿರ್ತೀರಿ. ನಾ ಬಿಡು ನೀರು ಬಿಡು, ಅಪ್ಪು ಬಿಡೋದನ. जय कृष्ण महाराज की जय. जय कृष्ण महाराज की जय.
ಮೋಸ ಕರ್ಣ ಸೂತ ಕುಲಧಾಮ ರಾಧೆಯ ಬಸರಿಗೆ ಭಾರವಾಗಿ ಭೂಮಿಗೆಯನ್ನು ಏತಕ್ಕೆ ಬಿದ್ದಿ ಬೆನ್ನಿಗೆಯನ್ನು ಬತ್ತಳಿಕೆಯನ್ನು ಏಕೆ ಬಿಗಿದುಕೊಂಡು ನಿಂತಿರುವೆ. ಮುಂದೆ ನಿಂತು ಕಾಣಬೇಕಾಗಿತ್ತು ದುರಾತ್ಮ. ಕೊನೆಗೆ ನಿನ್ನ ಕುಲದ ಕೀರ್ತನನ್ನು ಜಗತ್ತಿನ ಮುಂದೆ ಬಿಟ್ಟೆ. ನೋಡುವರೇನು ಬಾಯಿ ಬಡಕ ಪೋರನನ್ನು ಬಿಗಿದು ಕಟ್ಟಿರಿ ಅಭಿಮನ್ಯುವನ್ನು. ಸಿಂಹದ ಮರೀಗ ಸೋಳ ಕುಂಡೆ ಮೋಸದ ಮುಸುಡಿಯ ಮಾರ್ಕೆಟ್ಗಳೇ ಅಲ್ಪ ಜಂತುಗಳೇ ಥೂ ಥೂ ಸೆಂಡರೆ ನಿಮ್ಮ ತಾಯಿ ಅಂದ್ರೆ ನಿಮ್ಮನ್ನ ಹಾಡಿದ ಪುನಃ ನರ್ತದ ಬಾಯಿಗೆಲ್ಲ ನೋಡ್ತೇನೆ. ನಿಮ್ಮ ಸೌರ್ಯಕ್ಕೆ ಬೆಂಕಿ ಹಾಕ ದುಶ್ಯಾಸನ. ಅನ್ಯಾಯದ ಆಚರಣೆಯಿಂದ ನಿಮಗೆಂದಿಗೂ ವಿಜಯಲಕ್ಷ್ಮಿ ದರ್ಶನವಾಗದು. ಇಡೀ ಬಾಲಸಿಂಹನನ್ನು ಬಿಟ್ಟು ಬಿಡಿ. ಕೈಯಲ್ಲಿ ಸಿಕ್ಕ ಶತ್ರುವನ್ನು ಬಿಟ್ಟು ಕೊಡುವಷ್ಟು ರಾಜಕಾರಣದ ಅರಿಯದ ಅಜ್ಞಾನಿಗಳು ನಾವಲ್ಲ. ಇಂಥ ರಾಜನೀತಿ ದುಶ್ಯಾಸನ ಎಲ್ಲಿಂದ ಕಲಿತಿರುವಿ? ಗಾಂಧಾರದ ಯುವರಾಜ ಶಕುನಿಯ ರಾಜನೀತಿ ಇದು. ಆಚಾರ್ಯರೇ, ಅನ್ಯಾಯದ ಆಟವನ್ನು ನೋಡ್ತು ನಿಲ್ಲಬೇಡಿ. ಮೋಸದಿಂದ ಸೆಳೆಯಲ್ಪಟ್ಟಿರುವ ನನ್ನ ಖಡ್ಗನನ್ನು ನನಗೆ ತಿರುಗಿಸಿಕೊಡಿ. ಸಾಮ್ರಾಟ ಸಿಂಹದ ಸೋಡತದಿಂದ ರಣಾಂಗಣಕ್ಕೆ ದಾಳಿಯನ್ನು ಹಾಕಿರುವ ತುರ್ಟನ ಕಟ್ಟಡವನ್ನು ಸಿಲ್ಲಲು ಬಿಡುವನೆ. ದುಶ್ಯಾಸನ, ಅಧರ್ಮ ಕೃತ್ಯಗಳನ್ನು ಎಸಗಬೇಡ. ಬಾಲಸಿಂಹನನ್ನು ಬಿಟ್ಟು ಬಿಡು. ಇದು ಭಿಕ್ಷಾಂದೆ. ಆಚಾರ್ಯರೇ, ಭೂತಗಳ ಬಳಿಯಲ್ಲಿ ಭಿಕ್ಷಾನು ಬೇಡಿರರ ಕರದಲ್ಲಿ ಕಾಮುಕವಿಲ್ಲದೆ ಅನ್ಯಾಯನನ್ನು ಹೊರಗೆ ಓಡಿಸುವಷ್ಟು ಶಕ್ತಿ ದುರ್ಲಾಚಾರ್ಯರ ಧನುಸಿಲ್ಲವೇ? ವೇಳೆಗಳಿಯಬೇಡಿ. ಅಭಿಮನ್ಯುವಿನ ಅವತಾರ ಸಮಾಪ್ತಿಯಾಗಲಿ. ದುರಾತ್ಮರ ದುಷ್ಕೃತ್ಯಗಳನ್ನು ಕಾಣುತ್ತಿರುವ ಕಣ್ಣುಗಳೇ ಒಮ್ಮೆಲೆ ಹಿಂಗಿ ಹೋಗಬಾರದೆ. ಕೃಷ್ಣ ಕೃಷ್ಣ ಎಲ್ಲಿರುವನು ನನ್ನ ಮುದ್ದು ಕುಮಾರನು, ಕುರು ಸಿಂಹಾಸನದ ಯುವರಾಜ ಲಕ್ಷ್ಮಣನು. ಆಗ್ರಜ ಯುವರಾಜ ಲಕ್ಷ್ಮಣ ಕುಮಾರನ ನೆತ್ತರನ್ನು ಕುಡಿದ ತುಳ್ತನನ್ನು ತುಳ್ಳಿಸಿ ಚೆಲ್ಲಿರುವನು. ಅನ್ಯಾಯದಿಂದ ಅಭಿಮಾನವನ್ನು ಕೊಂದು ತಲತರಿಸುವ ಕುರು ಸಿಂಹಾಸನದ ಕಾಪಟ್ಯದ ಕಾಳಿಗೆಯನ್ನು ನೇಮಿಸಿರುವೆ. ಕರ್ಣ, ನೀನು ಕೂಡ ಬಾಲವೀರ. ದುರ್ಯೋಧನ, ನಿನಗಿದೆಯಲ್ಲಿಯ ಭ್ರಾಂತಿ? ಭ್ರಾಂತಿ ಅಲ್ಲ ಮಾವ, ಭ್ರಾಂತಿಯನ್ನು ಬಿಟ್ಟು ಹೃದಯದ ಜಾಗ್ರತೆ. ದುಶ್ಯಾಸನ, ಲಕ್ಷ್ಮಣ ಕುಮಾರ ಸತ್ತರವೇನಾಯಿತು? ಈ ಅಭಿಮಾನವು ಈ ಬಾಲವೀರ ರತ್ನ ಕುರು ಸಿಂಹಾಸನಕ್ಕೆ ಬೇಕಾಗಿತ್ತು ಎಂದು ಹಸ್ತಾವತಿಯ ಜೀವನ ಆಕಾಶದ ತೇಜಪುಂಜ ತಾರಕೆಯು ಕಳಚಿತೆ. ಸಮುದ್ರವ ನೀರವ ಚಾರವಾದರು ಅದರ ಒಳಗಿನ ಮುತ್ತು ಮನುಷ್ಯನಿಗೆ ಬೇಡವಾಗಿಲ್ಲವೇ ಅಷ್ಟೇ. ಅಭಿಮನ್ಯುವು ಧನ್ಯ ದುರ್ಯೋಧನ, ನಿಜ ವೀರನು ನೀನೆ. ಸಾರ್ವಭೌಮ ಎಂಬ ಶಬ್ದವು ಇದೇ ಹೃದಯಕ್ಕಲ್ಲವೇ? ಇದೇನು ದುರ್ಯೋಧನ? ವೀರನ ಚರಣದಲ್ಲಿ ವೀರವಂದನ.
ಸ್ವರ್ಗಸ್ಥ ಅಭಿಮನ್ಯವೇ ಸ್ವೀಕರಿಸು ಈ ವೀರನ ವಂದನ. ಯಾರು? ಜಯದ್ರಥ ಪಾಪಿ ಕೃಷ್ಣ. ಈ ದೃಶ್ಯವನ್ನು ನೋಡಲಾರೆ. ಚಕ್ರವ್ಯೂಹವನ್ನು ರಚಿಸುವ ದುರ್ಬುದ್ಧಿ ಏತಕ್ಕೆ ಉದ್ಭವಿಸಿತು? ಛೇ, ಇಲ್ಲಿ ನಿಲ್ಲಲಾರೆ. ನಿಲ್ಲಿ. ಚಕ್ರ ಎಂಬ ರಣಕುಂಡದಲ್ಲಿ ಅಭಿಮನ್ಯುನ ಆಹುತಿ ಹಾಕಿದರಲ್ಲವೇ ಮಗುವಿನ ಮರಣಕ್ಕೆ ಕಾರಣೀಭೂತರಾದ ದ್ರೋಣಾಚಾರ್ಯ ದೇಹವನ್ನು ಕಡಿದು ಚೂರು ಚೂರು ಮಾಡುವೆ. ಮಹಾಸಾಧ್ವಿ, ದೇವದಾನರೊಂದಿಗೆ ಪಂಚಮಹಾಶಕ್ತಿಯಿಂದ ಧನುಷನ್ನು ಮಾಡಿ ಯಮಪಾಶವನ್ನು ಅದಕ್ಕೆ ಕಟ್ಟಿ ಮಹಾರುದ್ರ ಶಕ್ತಿಯಿಂದ ಬಾಣವನ್ನಾಗಿ ಮಾಡಿ ಪ್ರಳಯ ಗರ್ಜನೆಯಿಂದ ಗರ್ಜಿಸುತ್ತಾ ಈ ದೇಹದ ಮೇಲೆ ಪ್ರಯೋಗಿಸಿದರು. ಅದಕ್ಕೆ ತಲೆ ಮಾತ್ರ ಹೆದರದ ದ್ರೋಣನ ಹೃದಯವು ಸಾಧ್ವಿಯರ ಬಿಸಿ ಉಸಿರಿಗಳಿಗೆ ಬೆದರುತ್ತಿದೆ ದ್ರೌಪದ ಕುಮಾರಿ. ಹೋಗು ಧನುರ್ಧಾರಿಯೇ ಹೋಗು. ನಿನ್ನ ಮಗನ ಮರಣ ವಾರ್ತೆ ಕೇಳಿ ನಿನಗೆ ಮರಣ ಬರಲಿ. ಐ ದೇವಿ, ಎಂತ ಶಾಪವನ್ನು ನೀಡಿದೆ. ಪ್ರಳಯ ಪ್ರಜನ್ಯ ಕಾಲದ ಕೋಲ್ಮಿಂಚಿನ ಪ್ರಹಾರ. ಓ ನಕ್ಷತ್ರಗಳೇ, ನನ್ನ ಮಗುವಿನ ಆಹುತಿ ಪಡೆದರಲ್ಲಿವಿ. ಆಕಾಶದಲ್ಲಿರುವ ತಾರಾಮಂಡಲಗಳೇ, ನನ್ನ ತನೆಯನ ನಯನ ತೇಜಸ್ಸನ್ನ ನೀವೇ ತೆಗೆದುಕೊಂಡಿರುವಿರಿ. ಕೊಡಿ ಕೊಡಿ. ಏಕೆ ನನ್ನನ್ನು ನೋಡಿ ಅಪಹಾಸ್ಯ ಮಾಡುತ್ತಿರುವಿರಾ? ಇಲ್ಲ, ಈಗಲೇ ಈ ಕೂರ್ಗಣಿಯಿಂದ ನಿಮ್ಮನ್ನ ನೆಲಕ್ಕುರುಳಿಸ್ತೀನಿ. ಏನು ಆರಂಭಿಸಿರುವೆ? ಯಾರು? ಭೀಮದೇವ. ಬನ್ನಿ ಭೀಮದೇವ, ಬನ್ನಿ. ಕೈಯಲ್ಲಿರುವ ಗದೆಯನ್ನು ಬಿಸಾಕಿ ಹುಟ್ಟನ್ನು ಹಿಡಿಯಿರಿ. ಓಹೋ, ಯಾರು? ಧರ್ಮರಾಯ. ಬನ್ನಿ ಧರ್ಮರಾಯ, ಬನ್ನಿ. ಪುನಃ ಭವಿಷ್ಯದ ಕಥನ ಹೇಳುತ್ತಾ ಕಂಕಣ ಭಟ್ಟರಾಗಿ ಬಿಡಿ. ಯಾರು? ಪಾರ್ಥದೇವ. ಬನ್ನಿ ಬನ್ನಿ, ಪುನಃ ಬ್ರಾಹ್ಮಣಳೆಯಾಗಿ ನೃತ್ಯ ಮಾಡುತ್ತಾ ಕಾಲ ಕಳೆಯಿರಿ. ಯಾರು ಬಂದ್ರು? ಕೃಷ್ಣ. ಬಾ ಕೃಷ್ಣ, ಬಾ. ನೀನು ಈ ಅರಮನೆಯಿಂದ ಬೇಗನೆ ಹೊರಟು ಹೋಗಿ ಕಾನನದಲ್ಲಿ ದನ ಕಾಯಲು ಹೊರಟು ಹೋಗು. ಹೋಗಿರಿ, ಎಲ್ಲರೂ ಹೋಗಿಬಿಡಿ. ನಾಳೆ ಬೆಳಕಾಗುವುದರೊಳಗಾಗಿ ಆ ಕೌರವನ ಕಾಲ ನಾಳೆ ಮಾತೆ ದ್ರೌಪದಿ ಮಾತೆ. ಕೃಷ್ಣ, ನಾನಾವ ನೋಟವನ್ನು ನೋಡುತ್ತಿರುವೆ. ನಾನು ಸೋಸಂತಿ ಪಂಡಿತ. ಅಭಿಮನ್ಯು. ಕೃಷ್ಣದೇವ, ಕಂಡೆ. ಶ್ರೀಹರಿಯ ಸಾಕ್ಷಾತ್ಕಾರ, ಅಮರ ಆನಂದ ಅಮೃತ ರಾಶಿ. ಕೃಷ್ಣದೇವ, ನನ್ನದೊಂದು ಆಸೆ. ಹೇಳು ಬಾಲಕ, ಹೇಳು. ನಿನ್ನ ಮನದ ಆಸೆ ಯಾವುದು? ಆ ನೀತ ಚಾಂಡಾಳ ಜಯದ್ರಥನು ನನ್ನ ಮಸ್ತಕದ ಮೇಲೆ ಕಾಲಿಟ್ಟ ಕುಣಿದಾಡಿದನು. ಕೇಳು ಅಭಿಮನ್ಯುವೇ, ಕೇಳು. ನಾಳೆ ಸೂರ್ಯಾಸ್ತದೊಳಗಾಗಿ ಜಯದ್ರಥನ ರುಂಡವನ್ನು ಚಂಡಾಡದಿದ್ದರೆ ಅಗ್ನಿಯಲ್ಲಿ ಹಾರಿ ದೇಹ ವಿಸರ್ಜನೆ ಮಾಡುವೆನು. ಇದಕ್ಕೆ ಶ್ರೀಕೃಷ್ಣನ ಪಾದರವಿಂದವೇ ಸಾಕ್ಷಿ.
ಆನಂದ ಆನಂದ ಪರಮಾನಂದ. ಹೋಗಿ ಬಂದ್ರೆ ಈಗ ಇನ್ನೊಂದು ಮಾತಾಡ್ತಾರೆ ಆನಂದವೇತರದು ಇದು ಕೇಳು, ಈ ದಿನದ ಯುದ್ಧದಲ್ಲಿ ನನ್ನಷ್ಟು ಶೌರ್ಯವನ್ನು ಯಾರು ತೋರಿಸಲಿಲ್ಲ ದಿವಸ. ಹೌದಾ? ದೇವತೆಗಳ ಸಹಾಯಕ್ಕಾಗಿ ಹೋಗಿದ್ದ ದಶರಥ ರಾಜನು ಸಹ ಇಷ್ಟು ಪರಾಕ್ರಮವನ್ನು ಪ್ರಕಟಿಸಲಿಲ್ಲ ಎಂದು ಚಕ್ರವ್ಯೂಹದಲ್ಲಿ ಅಭಿಮನ್ಯುವಿನ ರುಂಡ ಹಾರಿಸಿದ್ದೇನೆ. ನನಗೆ ಪ್ರಚಂಡ ಪ್ರತಾಪಿ ರಾಜಾದಿರಾಜ ಸಿಂಧುರಾಜ್ ಜಯದ್ರಥ ಮಹಾರಾಜ್ ಕಿ ಎಂದು ಕುರು ಸೈನ್ಯವು ಜಯಘೋಷ ಮಾಡಿತು. ಹೌದಾ? ಮತ್ತೆ ಆ ಜಯಘೋಷ ನನ್ನ ಕಿವಿಗೆ ಕೇಳಲೇ ಇಲ್ಲ. ನೀನು ಕಿವುಡಿ ಆಗಿರಬೇಕು, ಇಲ್ಲವೇ ಮೂಗಿನಕ್ಕಿಂತ ಮೂಗುತಿಯು ಭಾರವಾದ ಮೇಲೆ ಮಾಡುವುದೇನು. ಆದಿರಲಿ ಬಿಡು ಎಂದು ನನಗೆ ಆರತಿಯನ್ನು ಬೆಳಗಿ ನಿವಾಳಿ ತೆಗಿ. ನನ್ನ ಸೌರ್ಯಕ್ಕೆ ದೃಷ್ಟಿ ತಾಕುವಂತಿತ್ತು. ಯಾರೇ ಸುಮ್ಮನೆ ನಿಂತುಕೊಂಡಿರುವಲ್ಲ, ಆರತಿಯನ್ನು ಬೆಳಗಿ ಈ ಹಣೆಗೆ ಕುಂಕುಮ ತಿಲವನ್ನಿಡು. ಅಂದರೆ ನಿನ್ನ ಹಣೆ ಮೇಲಿನ ಕುಂಕುಮ ಸ್ಥಿರವಾಗಿ ಉಳಿಯುವುದು. ಆಯ್ತಾಯ್ತು. ಈಗ ಆರತಿಯನ್ನು ನಾನು ಹೊರೊಳೆ ಬೆಳಗಬೇಕೆ? ಮತ್ತೆ ಉಳಿದ ಸುಹಾಸಿನಿಯರು ಬೇಡವೇನು? ಇಲ್ಲದ ಸುವಾಸನೆಯನ್ನು ಎಲ್ಲಿಂದ ಕರೆತರಲಿ? ನಾನೇನು ಕೃಷ್ಣನಂತೆ 16,000 ಹೆಂಡಂದಿರನ್ನು ಮಾಡಿಕೊಂಡಿಲ್ಲ, ಆತನಂತೆ ಉಪಪತ್ನಿಯರನ್ನು ಇಟ್ಟಿಕೊಂಡಿಲ್ಲ. ಚಕಿತಾದಿ ರೊಂದೆ ರಾಧಾ ಇವರು ಕೃಷ್ಣನ ಉಪಪತ್ನಿಯರು. ಇರಲಿ, ವೀರಾಂಗಣಿಗೆ ಒಪ್ಪುವಂತೆ ನೀನು ಹೊರವಳೆ ನನಗೆ ಆರತಿಯನ್ನು ಬೆಳಗು. ಆಯ್ತಾಯ್ತು, ನೀವು ನಿಂತ್ಕೊಳ್ಳಿ, ತೆಗೆದುಕೊಂಡು ಬಂದ್ಬಿಡ್ತೀನಿ. ಹಲೋ, ಸಿಂಧುರಾಜ ಸಿಂಧುರಾಜ. ಮಾವ ಬಂದ, ಬರಲಿ. ಸಮರದುಂಟಾದ ಶ್ರಮವನ್ನು ಕೊಂಚ ವಿನೋದದಿಂದ ದೂರ ಮಾಡಿಕೊಳ್ಳುವ. ಸಿಂಧುರಾಜ ಸಿಂಧುರಾಜ, ಇಲ್ಲಿ ಯಾರೂ ಕಾಣೋದಿಲ್ಲವಲ್ಲ. ಅಲ್ಲ ಮಾವ, ಇವರಲ್ಲಿ ಕಾಣಿಸ್ತಾ ಇಲ್ವಲ್ಲ ಮಾವ? ಇಲ್ಲಿ ಯಾರೂ ಇದ್ದಿಲ್ಲ. ಇದೇನು ದಿಸಿಲ? ನರಕಾಸುರನನ್ನು ವಧೆ ಮಾಡಿ ಬಂದ ಕೃಷ್ಣನಿಗೆ ಸತ್ಯಭಾಮಿ ಆರ್ತಿನಿ ಹತ್ಲಿಕ್ಕೆ ಬಂದಂತೆ ಕಾಣುತ್ತದೆ. ಕೃಷ್ಣ ಎಲ್ಲಿಗೆ ಹೋಗಿರುವನೋ? ವೃಂದೇ ಸಮಾಧಿಗೆ ಹೋಗಿರುವನೋ ಏನೋ. ದುಶಿಲ ಇರ್ಲಿ ದುಶಿಲ, ತಂದ ಆರ್ತಿಯನ್ನು ತಿರುಗೊಯ್ಯುವುದೇತಕ್ಕೆ? ಸೋದರ ಮಾವನಿಗೆ ಆರ್ತಿಯನ್ನು ಬೆಳಗಿದರೆ ಮಾವಣ್ಣ ಆಯಿಸು, ಸೊಸೆ ಆಯಿಸು, ಕುಡೇ ಬೆಳೆದು ಬೆಳಗು ಆರ್ತಿಯನ್ನು. ಹೌದಾ? ಆಯ್ತು, ಕುಂತ್ಕೊಳ್ಳಿ. ಅಯ್ಯೋ, ತಂದಾರ್ತಿ ಎಲ್ಲ ಹಾಗೆ ಬಿದ್ದು ಹೋಯ್ತಲ್ಲ. ಅಂದರೆ ಹೋಗಲಿ ಬಿಡಿಸಲ, ಬೇರೆ ಒಂದು ಆರತಿಯನ್ನು ತಂದು ಬೆಳಗು. ಅಲ್ಲ, ಆರತಿಯನ್ನು ತಂದಾಗಲೇ ಅಡಗಬೇಕೇನು ನೀವು? ಅಂದರೆ ನಾಳೆ ಸೂರ್ಯಾಸ್ತದ ಒಳಗಾಗಿ ನಿಮ್ಮ ಶಿರಸ್ಸನ್ನು ಹಾರಿಸುತ್ತೇನೆಂದು ಪಾರ್ಥನು ಘೋರವಾದ ಪ್ರತಿಜ್ಞೆಯನ್ನು ಮಾಡಿರು. ಒಂದು ಸಮಯ ಆತನಿಗೆ ನಿಮ್ಮ ಶಿರಸ್ಸನ್ನು ಹಾರಿಸುವುದು ಅಸಾಧ್ಯವಾದರೆ ಅಗ್ನಿಯಲ್ಲಿ ಬಿದ್ದು ಸಾಯುವನು. ಮಾವ, ಈ ಮಾತು ಸತ್ಯವಾಗಿ ಹೇಳ್ತಾ ಇದ್ದಾರೆ? ಇಂಥ ಮಾತನ್ನು ಯಾರಾದರೂ ಸುಳ್ಳು ಹೇಳುವುದುಂಟೆ? ನನ್ನ ಕೊರಳನಿಯಾಗಿಯೂ ಸತ್ಯವೇ? ಮಾವ ಕಾಪಾಡೋ ದುಶಿಲ. ಶಕುನಿಯ ಆತ್ಮವೇ ಆನಂದವನ್ನು ಪಡೆ. ಹೇಗಿರುವುದು ಈ ಶಕುನಿ ಹೊತ್ತಿಸಿರುವ ಪ್ರಳಯೋಗ್ನಿಯ ಪ್ರಖರ ಜ್ವಾಲೆ.
ಈ ಮನೆಗೆ ಬೀಗವನ್ನು ಜಡೆಯಿರಿ. ಹಾ, ಬೇಗನೆ ವ್ಯವಸ್ಥೆವಾಗಲಿ. ಸಿಂಧುರಾಜ, ನೀವು ಈ ಪೆಟ್ಟಿಗೆಯಲ್ಲಿ ಕುಳಿತುಕೊಳ್ಳಿ. ದುಶೀಲ, ನೀನು ಖಡ್ಗಧಾರಣೆಯಾಗಿ ನಾಳೆ ಸೂರ್ಯಾಸ್ತದವರೆಗೆ ಇಲ್ಲಿ ಕಾವಲು ಕಾಯುತ್ತಿರಬೇಕು. ನಾವು ಈ ಮಹಾದ್ವಾರಕ್ಕೆ ಬೀಗ ಜಡೆದು ಬಿಡುವೆವು. ಈ ಊರು ಹಾಳು ಬಿದ್ದಿದೆ ಎಂದು ಸಕಲರ ಭಾವನೆ ಆಗತಕ್ಕದ್ದು. ದೋಷಿಲ, ಭದ್ರವಾಗಿ ಕಾವಲು ಮಾಡುತ್ತಿರಬೇಕು. ಸಿಂಧುರಾಜ, ಕುಳಿತುಕೊಳ್ಳಿ ಪೆಟ್ಟಿಗೆಯಲ್ಲಿ. ಉಸಿರಾಡಿಸಲಿಕ್ಕೆ ಸಾಕಷ್ಟು ಗಾಳಿ ಹೋಗಲಿಕ್ಕೆ ವ್ಯವಸ್ಥೆ ಮಾಡಲ್ಪಟ್ಟಿದೆ. ಸಿಂಧುರಾಜನಿಗೆ ಮೊದಲ ಕನಸು ಬಿದ್ದಿತ್ತೋ ಏನೋ. ಸಿಂಧುರಾಜ, ಕುಳಿತುಕೊಳ್ಳಿ. ಅಲ್ಲ ಮಾವ, ನನ್ನ ಜೊತೆ ವಿನೋದ ಮಾಡುವುದಕ್ಕಾಗಿ ಆಗಾಗ ಆ ಪೆಟ್ಟಿಗೆಯಲ್ಲಿ ಕುಳಿತುಕೊಳ್ತಾ ಇದ್ರು. ಈಗ ಎಂತಹ ಸ್ಥಿತಿ ಬಂತು ನೋಡಿ. ದುಶೀಲ, ಮುಂದಾಗುವ ಗಂಡಾಂತರದ ಸೂಚನೆಗಳನ್ನು ವಿಧಿ ಬಾಯಿಂದಾಗಲಿ, ಒಳನುಡಿಯಾಗಲಿ ಅಥವಾ ಕೃತಿಯಿಂದಾಗಲಿ ಮಾಡಿಸಿ ತೋರಿಸುತ್ತದೆ. ಅದಿರಲಿ ಸಿಂಧುರಾಜ, ಕುಳಿತುಕೊಳ್ಳಿ. ದುಶೀಲ, ನಾಳೆ ಸೂರ್ಯಾಸ್ತ ನಂತರ ನಾನು ಮಾವನವರು ಕೂಡಿ ಬಂದು ಈ ಪೇಟೆಯನ್ನು ತೆರೆವರೆಗೆ ನೀನು ಸಾಧನ ಮುಟ್ಟತಕ್ಕದ್ದಲ್ಲ. ಅಕ್ಷರಸೆ ನಾನು ಹೇಳಿದಂತೆ ನೀನು ನಡೆಯಲೇಬೇಕು. ನಿನಗೆ ಕುರುಸಿಂಹಾಸನದ ಶಪಥವಾಗಿದೆ. ಆಗಲಿ ಅಣ್ಣ, ನಿಮ್ಮ ಆಜ್ಞೆಯಂತೆ ನಾನು ಶಿರಸಾವಹಿಸಿ ಪಾಲಿಸುತ್ತೇನೆ. ಆಯ್ತೆ ನೋಡಿ, ನನ್ನ ಕುಂಕುಮದೊಡೆಯನ ಪ್ರಾಣವನ್ನು. ತಂಗಿ, ನಿನಗ ಇದರ ಚಿಂತೆ ಬೇಡ. ನಾಳೆ ಸೂರ್ಯಾಸ್ತವಟ್ಟು ಕಳೆದು ಬಂದರೆ ನಾಳೆ